ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ಟೀಸರ್ ನಂಗೆ ಒಂದಂತೂ ತುಂಬ ಇಷ್ಟ ಆಯಿತು. ಏನಂದರೆ ನೀನು ಎಂಟ್ರಿ ಶಾಟ್ನ ರಿವೀಲ್ ಮಾಡಿಬಿಟ್ಟೆ. ನೀನು ಹಿಂಗೆ ಎತ್ಕೊಂಡು ಹೋಗೋದು ಥಿಯೇಟರ್ ನೋಡಿದ್ರೆ ಇನ್ನೂ ಚೆನ್ನಾಗಿರೋದು ಅನ್ನಿಸ್ತು ನನಗೆ. ಈಸ್ ಮೈ ಫ್ರೆಂಡ್ ಫ್ರಮ್ ಒಂದು ವರ್ಷ ನಾವಿಬ್ರು ತುಂಬ ಒಳ್ಳೆ ಫ್ರೆಂಡ್ಸ್. ತುಂಬ ಕಷ್ಟಪಟ್ಟು, ತುಂಬ ಇಷ್ಟಪಟ್ಟು, ತುಂಬ ಹಾರ್ಡ್ ವರ್ಕ್ ಕಾಣಿಸುತ್ತೆ ಈ ಟ್ರೇಲರಲ್ಲಿ. ಆ್ಯಂಡ್ ನನ್ನ ಸಪೋರ್ಟು ಯಾವಾಗಲೂ ನಟರಾಜ್ಗಿದೆ. ಆ್ಯಂಡ್ ಐ ವಿಶ್ ಎವ್ರಿ ಒನ್ ವಿಲ್ ಸಪೋರ್ಟ್ ಹಿಮ್. ಆ್ಯಂಡ್ 5 ಲ್ಯಾಂಗ್ವೇಜ್ ರಿಲೀಸ್ ಆಗ್ತಿದೆ. ಆ್ಯಂಡ್ ಇಟ್ಸ್ ನಾಟ್ ಎ ಈಸಿ ಥಿಂಗ್ ಟುಡೇ. ನಿಮಗೆ ಗೊತ್ತಿತ್ತು ಸಿನಿಮಾಗಳು ಎಷ್ಟು ಕಷ್ಟ ಇದೆ ಓಡೋದು. ಬಟ್ ಐ ರಿಕ್ವೆಸ್ಟ್ ಎವ್ರಿ ಒನ್ ನಟರಾಜಿಗೆ ಸಪೋರ್ಟ್ ಮಾಡಿ. ಐ ಥಿಂಕ್ ಈ ಲುಕ್ಸ್ ವೆರಿ ಪ್ರಾಮಿಸಿಂಗ್. ಆ್ಯಂಡ್ ಇಡೀ ಫಾರೆಸ್ಟಲ್ಲೇ ಸಿನಿಮಾ ಶೂಟಿಂಗ್ ಮಾಡಿದ್ದೀರಾ ಅನ್ಸುತ್ತೆ. 90% ಸರ್. ತುಂಬ ಕಷ್ಟಪಟ್ಟಿದ್ದಾರೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ಹಿಮ್. ಈಸ್ ಲೈಕ್ ಮೈ ಫ್ಯಾಮಿಲಿ. ಆ್ಯಂಡ್ ವಿಶಿಂಗ್ ಹಿಮ್ ಆಲ್ ದ ಬೆಸ್ಟ್. ಟೀಸರ್ ತುಂಬ ಚೆನ್ನಾಗಿದೆ. ಐ ವಿಶ್ ಯು ಗಿವ್ ಅ ಸೂಪರ್ ಹಿಟ್ ಆ್ಯಂಡ್ ವೆಲ್ಕಮ್ ಟು ಇಂಡಸ್ಟ್ರಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಥ್ಯಾಂಕ್ ಯು ಫಾರ್ ಕಮಿಂಗ್ ಸರ್ ಆ್ಯಂಡ್ ಬ್ಲೆಸ್ಸಿಂಗ್ ಅವರ್ ಎಂಟೈರ್ ಟೀಮ್. ಥ್ಯಾಂಕ್ ಯು ಪ್ರೆಸ್ ಆಸ್ ವೆಲ್ ಆಸ್ ದಿ ಆಡಿಯನ್ಸ್. ನೀವು ಕೇಳಿದ ಕ್ವೆಶನ್ನು, ಇಟ್ಸ್ ಲೈಕ್ it's a kind of a feeling. Now I'm not used to seeing Nataraj going to movies and shooting every day. It has only been seeing him in the office and going from home to the office. But this is something which is very different, and I got used to it. Basically, I got used to it, and this is his passion, right? So makes me motivate to support him and all that. ಬೆಂಗಳೂರು ಅಂದ ತಕ್ಷಣ ಮೀನ್ ಜ್ಞಾಪಕ ಬರುತ್ತೆ. ನಿಮ್ ಕಣ್ಣು ನೋಡಿದ್ರೆ ಮೀನಿನ ಕಣ್ಣುಗಳು ತರ ಎಷ್ಟು ಮುದ್ದಾಗಿದೆ ಅವ್ರ ಕಣ್ಣು. ಥ್ಯಾಂಕ್ ಯು. ಹೇಳಿ ನಿರೀಕ್ಷಾ ಅವರೇ. ಸೊ ಮೊದಲಿಗೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಆ್ಯಂಡ್ ನಂಗೆ ನಿಜವಾಗ್ಲೂ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಶೂಟಿಂಗ್ ಆಗ್ತಾ ಇರುವಾಗ ಯಾವಾಗಲೂ ನಾನು ಮನಸ್ಸಲ್ಲಿ ವೆಂಕಿ ಸರ್ಗೆ ಬೈಕೊಳ್ಳೋದು, ಏನು ಮಾಡಿಸ್ತಾರಪ್ಪ ಇವರು, ಯಾಕೆ ಹಿಂಗೆ ಮಾಡಿಸ್ತಾರೆ, ಎಲ್ಲ ಕೈಕಾಲೆಲ್ಲ ನೋವಾಗ್ತಾ ಇದೆ. ಬಟ್ ಇವತ್ತು ಟೀಸರ್ ನೋಡಿದ್ರೆ ಅವ್ರಿಗಂತೂ ತುಂಬ ಗೊಳೋಯ್ಕೊಂಡಿದ್ದೀನಿ. ಅವರು ಬೈದಿರ್ಬೋದು ನನಗೆ. ಬಟ್ ಇವತ್ತು ಟೀಸರ್ ನೋಡಿ ನಂಗೆ ತುಂಬ 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 ಖುಷಿ ಆಗ್ತಾ ಇದೆ. ಯಾಕಂದ್ರೆ ದ ಹೋಲ್ ಟೀಮ್ ನೋಡಿದ್ರೆ ನಾವು ಫ್ಯಾಮಿಲಿ ತರ ಇದ್ವಿ. ಎಲ್ಲರೂ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಆ ಚಿಕ್ಕ ಮಗುವಿಂದ ದೊಡ್ಡವ್ರ ತನಕ, ಸೀನಿಯರ್ಸ್ ತನಕ, ಎವ್ರಿಬಡಿ ಹ್ಯಾಸ್ ಪುಟ್ ಈಕ್ವಲ್ ಎಫರ್ಟ್ಸ್ ಅಂಡ್ ಎವ್ರಿಬಡಿ ಹ್ಯಾಸ್ ಡನ್ ಅ ಗ್ರೇಟ್ ಜಾಬ್. ಬಟ್ ಇದು ಎಕ್ಸಿಕ್ಯೂಟ್ ಆದಾಗ ಐ ಡೋಂಟ್ ನೋ, ಐ ಆಮ್ ವೆರಿ ಓವರ್ವೆಲ್ಡ್. ತುಂಬ ಖುಷಿ ಆಗ್ತಾ ಇದೆ ನನಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ವೆಂಕಿ ಸರ್, ನನಗೆ ಅಪಾರ್ಚುನಿಟಿ ನೀವು ಕೊಟ್ಟಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ದಟ್ ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್ ಟುಡೇ. ತುಂಬ ಖುಷಿ ಆಗ್ತಾ ಇದೆ. ಏನು ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಸೊ ಐ ಆಮ್ ಆ್ಯಕ್ಚುಲಿ ಓವರ್ವೆಲ್ಡ್. ದಟ್ಸ್ ಇಟ್. ಒಂದು 70% ಇತ್ತು. ಬಟ್ ಈಗ 100% ನಮಗೆ ಕ್ಲಾರಿಫಿಕೇಶನ್ ಸಿಗ್ತದೆ. ನೋಡೋದ್ಮೇಲೆ ವಿಲ್ ಗೆಟ್ ಕನ್ಫ್ಯೂಸ್ ಸಮ್ಟೈಮ್ಸ್, ಬಟ್ ವಿ ಆರ್ ವೆರಿ ಹ್ಯಾಪಿ. ಸೊ ಅದಕ್ಕಿಂತ ಮುಂಚೆ ಎಲ್ಲರಿಗೂ ಕನ್ನಡ ಹಬ್ಬದ ಶುಭಾಶಯಗಳು. ಸೊ ಡಿಡ್ ಯು ಆಲ್ ಲೈಕ್ ದ ಟ್ರೈಲರ್, ಟೀಸರ್? ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಇಸ್, ಇಲ್ಲಿ ಇರುವ ಎಲ್ಲ ಪ್ರೆಸ್ಸರ್ಗೂ ದೊಡ್ಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ when we launched our title teaser, the amount of response we have got from the market is very huge. Take from Chennai, Mumbai, Hyderabad, we have got so many calls. And thank you so much for all of you. And it was so amazing response we have got. And due to that, even Girish has come all the way from Mumbai. And one more person from Delhi was supposed to come, Mr. Rajiv is not here. And we are very happy about it. And ಯಾಕೆಂದರೆ ಇನ್ನು ಮೂವಿ ಬಗ್ಗೆ ಹೇಳ್ತಾ ಹೋದಾದ್ರೆ, ಅವರ್ ಜರ್ನಿ ವಾಸ್ ವೆರಿ, ವಿ ಎಂಜಾಯ್ಡ್ ಎವ್ರಿಥಿಂಗ್. ನೀವು ಹೇಳ್ದಂಗೆ ಕಾರ್ಪೊರೇಟ್ ಎಂಪ್ಲಾಯಿ, ಬಟ್ ಎಲ್ಲ ಆರ್ಟಿಸ್ಟ್ಗಳಿರ್ಬೋದು ಇಲ್ಲಿ, ಎಲ್ಲರೂ ನನ್ನ ಟೈಮಿಗೆ ಅವ್ರು ಮಾಡಿಕೊಡ್ತಾ ಇದ್ರು. ದಟ್ ಈಸ್ ವೆರಿ ಅವ್ರಿಗೆ ಅರ್ಥ ಆಯ್ತು ಎಲ್ಲರಿಗೂ. ಕೆಲಸ ಮಾಡೋರು ವೀಕೆಂಡಿಂದ ಪ್ಲಾನ್ ಮಾಡಿದ್ರೆ, ಅದ್ರ ಜೊತೆ 2 days ಸ್ಟಾರ್ಟ್ ಮಾಡಿದ್ರೆ, ದೇ ಇಸ್ ಟು ಸಪೋರ್ಟ್ ಎ ಲಾಟ್ ಬೇಸ್ಡ್ ಆನ್ ದಟ್, ದೇ ಇಸ್ ಟು ಪ್ಲಾನ್ ಎವ್ರಿ ವರ್ಕ್. ಹಿಂಗೆಲ್ಲ ಚೆನ್ನಾಗಿ ಮಾಡಿದ್ರು. ಆಮೇಲೆ ವೆನ್ ಇಟ್ ಕಮ್ಸ್ ಟು ಲರ್ನಿಂಗ್ ವೈಸ್, ಸಿನ್ಸ್ ಇಟ್ ಈಸ್ ಮೈ ಡೆಬ್ಯೂಟ್ ಮೂವಿ ಅಲ್ವಾ, ನನ್ನ ಫ್ರೆಂಡ್ ಕ್ಯಾರೆಕ್ಟರ್ ಅಂತ ಹೇಳಿದ್ರಲ್ಲ ನಮ್ಮ ವಿಜಯ್ ಅವರು, ಎವ್ರಿ ಸೀನ್ಗೆ ವೆನ್ ವಿ ಆರ್ ಡೂಯಿಂಗ್ ವಿತ್ ಹಿಮ್ ಅಲ್ವಾ, ಐ ಯೂಸ್ ಟು ಆಸ್ಕ್ ಹಿಮ್, ದಿಸ್ ಇಸ್ ರೈಟ್, ದಿಸ್ ಇಸ್ ರಾಂಗ್, ಕ್ಯಾನ್ ವಿ ಡೂ ಇಟ್ ಲೈಕ್ ದಿಸ್ ಅಂತ ಅವರು ನನಗೆ ಹೇಳ್ಕೊಡ್ತಾ ಹೋಗ್ತಾ ಇದ್ರು. ಸೊ ಅದೇ ಥರ ಎಲ್ಲರೂ ಇರ್ಬೋದು, ಈವನ್ ನಮ್ಮ ಸುಬ್ಬು ಸರ್ ಇರ್ಬೋದು, ಎಲ್ಲ ಆರ್ಟಿಸ್ಟ್ಗಳು ತುಂಬ ಹೆಲ್ಪ್ ಮಾಡ್ತಾ ಇದ್ರು. ಸೊ ಎಕ್ಸೆಪ್ಟ್ ನಿರೀಕ್ಷಾ. ಸೊ ವೈ? ಬಿಕಾಸ್ ಶಿ ವಾಂಟೆಡ್ ಇನ್ ದ ಕ್ಲೈಮ್ಯಾಕ್ಸ್, ಶಿ ವಾಸ್ ಟೀಚಿಂಗ್, ಟ್ರೈಂಗ್ ಟು ಟೀಚ್ ಓನ್ಲಿ ಇನ್ ಕ್ಲೈಮ್ಯಾಕ್ಸ್. ಶಿ ವಾಂಟೆಡ್ ಟು ಗೋ ಅರ್ಲಿ. ಸೊ ದಟ್ ವಾಸ್ ದರ್ ಇಂಟೆನ್ಷನ್. ಸೊ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಓವರ್ ಆಲ್ ವಿ ಆರ್ ವೆರಿ ಹ್ಯಾಪಿ. ವಿ ಆರ್ ಕಮಿಂಗ್ ಇನ್ 5 languages and we are releasing at a time pan India. Hopefully we are planning to release in 1500 screens. That is our plan. Very soon will come. We'll announce the date mid of December. So mid of December,
and we'll come very soon and we'll hit the screens. So that is our plan. And one is that about team, there are so many pillars, take Vinky, Shashank, Atishai, make this project this grand. Amele, let me not forget. So, in fact, Lahari Samsthe, when we are talking about it, they are supporting us a lot. They bought our audio for a very better price, and that has become a big support for us. And they liked our songs, and they are very happy about it. And they are the backbone for us as of now. And they are giving their unconditional support as of now. Yeah. ಅವ್ರ ಸಪೋರ್ಟ್ ಯಾವಾಗಲೂ ಇದ್ದೇ ಇದೆ. ಅಲ್ವಾ? ಹೇಳಿ ಸರ್, ನಿರ್ದೇಶಕರೇ, ಹೇಗಿದೆ ಸಿನಿಮಾ? ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಗುರು ಹಿರಿಯ ಮಾಧ್ಯಮ ಮಿತ್ರರಿಗೆ ಹಾಗೂ ನಮ್ಮ ಸೀನಿಯರ್ಸ್ಗಳಿಗೆ, ಮನೋರಂಜನ್ ಸರ್ಗೆ, ಸೊ ನಾನು ಬಂದಿರತಕ್ಕಂಥ ಸ್ನೇಹಿತರು ಎಲ್ರಿಗೂ ತುಂಬ ಹೃದಯ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಮತ್ತು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ರಿಗೂ. ಸೊ ಆಗಲೇ ಹೇಳಿದ್ರು ಕರಿಕಾಡ ಹೇಗೆ ಸ್ಟಾರ್ಟ್ ಆಯಿತು ಅಂತ. ಸೊ ಮೈಸೂರಿಂದನೇ ಸ್ಟಾರ್ಟ್ ಆಯಿತು. ಮೈಸೂರಿಂದ ಚಿಕ್ಕಮಗಳೂರು ಹೋಗಿ ಅದು ಈ ಬೆಂಗಳೂರಿಗೆ ಬಂದು ಈ ಸುಮಾರು ಕಡೆ ಹೋಗಿ ಬರ್ತಾ ಇದ್ದೀವಿ. ಸೊ ಅದು ಎಲ್ಲರದು ನಿಮ್ಮ ಆಶೀರ್ವಾದಗಳು. ಫಸ್ಟ್ ಆಫ್ ಆಲ್ ಯಾಕೆ ಇವತ್ತು ಕ್ರೋಸ್ ಆಗ್ತಾ ಇದೆ ಅಂತ ಹೇಳಿದಂಗೆ ಅದು ಗೊತ್ತಾಗ್ತಾ ಇಲ್ಲ ಯಾಕೆ ಅಂತ. ಮೇ ಬಿ ಹಿಂದೆಗಡೆ ಕಣ್ಣಿರೋ ಫೈಯರ್ ಅನಿಸುತ್ತೆ. ಇರಲಿ, ಥ್ಯಾಂಕ್ ಯು ರಾಜ್ ಸರ್ ಫಾರ್ ನನಗೆ ಚೂಸ್ ಮಾಡಿ ಡೈರೆಕ್ಷನ್ ಮಾಡಿ ಅಂತ ಈ ಕಥೆನ ನನಗೆ ಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್.